ನಿಮಗೇನಾದರೂ ಒಂದು ತುಂಬಾ ಪ್ರಾಕ್ಟಿಕಲ್ ಚೆನ್ನಾಗಿ ಕಾಣುವಂಥ 7 ಸೀಟ್ ಎಲೆಕ್ಟ್ರಿಕ್ ವೆಹಿಕಲ್ ಬೇಕಂದರೆ ಇಲ್ಲಿದೆ ನೋಡಿ. ಇದು ಕಿಯಾ ಅವರ ಹೊಸ ಕಾರೆನ್ಸ್ ಕ್ಲಾವಿಸ್ ಇವಿ. ತುಂಬ ಉದ್ದ ಇದೆ ಹೆಸರು, ಅಷ್ಟೇ ಉದ್ದ ಇದೆ ಗಾಡಿ. 3rd ರೋ ಅಲ್ಲೂ ಚೆನ್ನಾಗಿ ಕೂರ್ಬೋದು. 1-2 ತಿಂಗಳು ಮುಂಚೆ ಕ್ಲಾವಿಸ್ ಬಂದಾಗ ಅದನ್ನ ಓಡಿಸಿ ತೋರಿಸಿದ್ವಿ. ಸೊ ಇವತ್ತು ಇವಿ ಹೇಗಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಕಾಂತ್. ನಾವು ತುಂಬ ಬದಲಾವಣೆ ನೋಡಲ್ಲ ಕ್ಲಾವಿಸ್ಗಿಂತ. ಏನು ಚೇಂಜ್ ಆಗಿದೆ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ಯೂಶಲಿ ವೆಂಟ್ಸ್ ಓಪನ್ ಇರುತ್ತೆ, ಗ್ರಿಲ್ ಟೈಪು. ಅದಿಲ್ಲಿ ಬರಲ್ಲ. ಇದರಲ್ಲಿ ಆ್ಯಕ್ಟಿವ್ ಏರೋ ವೆಂಟ್ಸ್ ಬರುತ್ತೆ. ಇದೇನಾಗುತ್ತೆ, ಬ್ಯಾಟ್ರಿ ಹೀಟ್ ಆಗ್ತಿದ್ದಂಗೆ ಫ್ಲ್ಯಾಪ್ ಎಲೆಕ್ಟ್ರಿಕಲಿ ಓಪನ್ ಆಗಿ ತಂಪು ಗಾಳಿ ಕೊಟ್ಟು ಬ್ಯಾಟ್ರಿನ ಕೂಲ್ ಡೌನ್ ಮಾಡುತ್ತೆ. ಇನ್ನೊಂದಿರೋದು ಚಾರ್ಜಿಂಗ್ ಪೋರ್ಟ್ ಬರುತ್ತೆ ಮುಂದೆ, ದೊಡ್ಡದಾಗಿದೆ. CCS2 ಟೈಪ್ ಚಾರ್ಜರ್ ಬರುತ್ತೆ. ಆಮೇಲೆ ಬೆಸ್ಟು ಬ್ಯಾಟ್ರಿ ಲೆವೆಲ್ ಇಂಡಿಕೇಟರ್ ಇದೆ. ಅಷ್ಟೇ ಅಲ್ಲ, ವೆಹಿಕಲ್ ಟು ಲೋಡ್ ಫೀಚರ್ ಕೂಡ ಇದೆ. ಹೊರಗಡೆಗೆ ಒಂದು ಅಡ್ಯಾಪ್ಟರ್ ಕೊಡ್ತಾರೆ, ಅದು ಹಾಕಿದ್ರೆ ನೀವು ಹೊರಗಡೆ ಕ್ಯಾಂಪ್ ಸೈಟ್ ಅದು ಇದು ಎಲ್ಲ ಪವರ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಒಳಗಡೆ ಕೂಡ ವೆಹಿಕಲ್ ಟು ಲೋಡ್ ಇದೆ. ಸೊ ನಿಮಗೆ ಹಲವಾರು ಅಪ್ಲಯನ್ಸಸ್ಸು ಕಾರ್ ಒಳಗಡೆನೂ ಯೂಸ್ ಮಾಡ್ಬೋದು. ಅದನ್ನೆಲ್ಲ ಒಳಗೆ ಹೋದಾಗ ತೋರಿಸ್ತೀನಿ. ಅದು ಬಿಟ್ಟರೆ ಹೆಚ್ಚಾಗಿ ಬದಲಾವಣೆ ಇಲ್ಲ. ಈ ಕಲರ್ ಹೊಸದು, ಇದು ಇವಿಗೆ ಮಾತ್ರ ಬಂದಿರೋದು ಸದ್ಯಕ್ಕೆ. ಸೊ ಮುಂದೆ ನಿಮಗೆ ಕ್ಲಾವಿಸಲ್ಲಿ ಏನು ಕಾಣ್ತಿತ್ತೋ ಅದೇ ಥರ ಇದೆ. ತುಂಬ ಮಸ್ಕ್ಯುಲರ್ ಆಗಿ ಕಾಣುತ್ತೆ. ಇವಾಗ ಸ್ವಲ್ಪ SUV ಸ್ಟ್ಯಾನ್ಸ್ ಆ್ಯಂಡ್ ಸ್ಟೈಲಿಂಗ್ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡ್ದಂಗೆ ನಿಮಗೆ ಮೇಯ್ನಾಗಿ ಚೇಂಜ್ ಆಗಿರೋದು ವೀಲು. ಇದು ಏರೋ ವೀಲ್ಸ್ ಅಂತಾರೆ. ಅಂದರೆ ಏರೋ ಡೈನಾಮಿಕ್ಸ್ ಇಂಪ್ರೂವ್ ಮಾಡಿ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ. ಅದರಿಂದ ನಮಗೆ ಇವಿ ರೇಂಜ್ ಕೂಡ ಜಾಸ್ತಿ ಸಿಗಬೇಕು. ಇವಿ ರೇಂಜ್ ಎಷ್ಟು ಆಮೇಲೆ ಹೇಳ್ತೀನಿ. ಇದು ಮೊದಲನೆಯ ಎಲೆಕ್ಟ್ರಿಕ್ ಕಾರ್ ವೀಲ್ ನನಗೆ ಇಷ್ಟ ಆಗಿರೋದು. ಬೇರೆದೆಲ್ಲದು ನೋಡಿದಾಗ ಅಂತೀನಿ ಇದು ಚೆನ್ನಾಗಿಲ್ಲ ಅಂತ. ಇದು ತುಂಬ ಯೂನಿಕ್ ಆಗಿದೆ. ಇವರ ಗ್ಲೋಬಲ್ ಡಿಸೈನ್ ಲ್ಯಾಂಗ್ವೇಜಲ್ಲಿ ಏನು EV9ಅಲ್ಲೆಲ್ಲ ನೋಡ್ತೀವಿ ಅದೇ ಫಿಲಾಸಫಿ ಮೇಂಟೈನ್ ಮಾಡಿದ್ದಾರೆ. ಬೆಸ್ಟ್ ಪಾರ್ಟ್ ಏನಂದರೆ ನಮಗೆ ಲಗ್ ನಟ್ಸ್ ಎಲ್ಲ ಒಳಗಡೆ ಕವರ್ ಆಗಿದೆ. ಇಲ್ಲೊಂದು ಕ್ಯಾಪ್ ಇದೆ, ಅದಕ್ಕೊಂದು ಹುಕ್ ಬರುತ್ತೆ. ಅದನ್ನ ಹಾಕಿ ತೆಗೆದ್ರೆ ಒಳಗಡೆ ಆಕ್ಸೆಸ್ ಮಾಡ್ಬೋದು. ಲುಕ್ಸ್ ವೆರಿ ಕ್ಲೀನ್. 17 ಇಂಚ್ ರಿಮ್ಸು, ಅಲಾಯ್ಸ್ ವಿತ್ ರಬ್ಬರ್ ಬರುತ್ತೆ. ಲೋವರ್ ವೇರಿಯಂಟ್ಸಲ್ಲಿ 16 ಇಂಚ್ ಸಿಗುತ್ತೆ. ಸೈಡಲ್ಲಿ ನೋಡ್ತಿದ್ದಂಗೆ ನಮಗೆ ಒಂದು ಕ್ರೋಮ್ ಎಲಿಮೆಂಟ್ ಸಿಗುತ್ತೆ. ಆದರೆ ನಾನು ಹೇಳಿದ್ನಲ್ಲ, ಈ ಕಲರಲ್ಲಿ ಗಾಡಿ ಸಖತ್ತಾಗಿ ಕಾಣ್ತಾ ಇದೆ. ರೂಫ್ ರೇಲ್ಸ್ ಇದೆ, ಬಟ್ ನಾನ್ ಫಂಕ್ಷನಲ್ ಬಿಕಾಸ್ ಪ್ಯಾನರಾಮಿಕ್ ಸನ್ ರೂಫ್ ಇದೆ. ಅದು ಒಳಗಡೆಯಿಂದ ತೋರಿಸ್ತೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಸೂಪರ್ ಬಿಗ್ ಡೋರ್ಸ್. ಎಂಟ್ರಿ ಆಕ್ಸೆಸ್ಸು ಇಳಿಯೋದು ಈಸಿ ಮಾಡುತ್ತೆ. ಇದನ್ನೆಲ್ಲ ನಾನು ಕ್ಲಾವಿಸ್ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ತುಂಬ ಡೀಟೇಲ್ಡಾಗಿ ಹೋಗಲ್ಲ. ಓವರ್ ಆಲ್ ನೋಡೋಕ್ಕೆ ಹೋದರೆ ಗಾಡಿ ಇವಾಗ ನೋಡೋಕ್ಕೆ ಮುಂದೆ ಥರನೇ ಸ್ವಲ್ಪ ಸ್ಟೈಲಿಶ್ ಹಾಗೂ SUV ಥರ ಕಾಣುತ್ತೆ, ವಿಚ್ ಇಸ್ ನೈಸ್. ಬೂಟ್ ಸ್ಪೇಸ್ ಬಗ್ಗೆ ಅಂತೂ ಏನು ಜಾಸ್ತಿ ಹೇಳಬೇಕಂತಾನೆ ಇಲ್ಲ. ಸಖತ್ತಾಗಿದೆ ಈ ಗಾಡೀಲಿ. 3rd ರೋ ಫೋಲ್ಡ್ ಡೌನ್ ಮಾಡಿದ್ರೆ ಇಷ್ಟು ಜಾಗ ಸಿಗುತ್ತೆ. ಮೇಲೆ ಎತ್ಬೋದು ಸೀಟು. ಅದೂ ಮಲ್ಟಿಪಲ್ ಸ್ಟೇಜಸ್ ಆಫ್ ರಿಕ್ಲೈನ್ ಇದೆ. ಅದು ಒಳಗಡೆಯಿಂದ ಒಂದು ಸತಿ ತೋರಿಸ್ತೀನಿ. ಸೊ ನಿಮಗೆ ಫ್ಲೆಕ್ಸಿಬಲ್ ಬೂಟ್ ಸ್ಪೇಸ್ ಸಿಗುತ್ತೆ. ಜನ ಕಮ್ಮಿ ಇದ್ದರೆ, ಚಿಕ್ಕವರಿದ್ದರೆ ಬೇಕಾದ್ರೆ ಮೇಲ್ ಮಾಡ್ಬೋದು. ಸ್ವಲ್ಪ ಜಾಗ ಜಾಸ್ತಿ ಸಿಗುತ್ತೆ ಇಡಕ್ಕೆ. ಸೊ ವೆರಿ ಯೂಸ್ಫುಲ್ ಬೂಟ್. ಎಲೆಕ್ಟ್ರಿಕ್ ಟೈಲ್ ಗೇಟ್ ಬರಲ್ಲ, ಹೈಡ್ರಾಲಿಕ್ ಬರುತ್ತೆ. ರೇರ್ ವೈಪರ್ ಕೂಡ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ. ಸ್ಪಾಯ್ಲರ್ ಸಖತ್ತಾಗಿದೆ. ಶಾರ್ಕ್ ಫಿನ್ ಆ್ಯಂಟೆನಾ ನೋಡ್ತಾ ಇದ್ದೀರಾ. ಬ್ರೇಕ್ ಲೈಟ್ಸ್ ಮೇಲಿದೆ. ಇಲ್ಲಿ ಕನೆಕ್ಟಿಂಗ್ DRLs ಇದೆ. LED ಸಖತ್ತಾಗಿ ಕಾಣುತ್ತೆ, ಜಸ್ಟ್ ಲೈಕ್ ದ ಕ್ಲಾವಿಸ್. ಕಾರೆನ್ಸ್ ಬ್ಯಾಜಿಂಗ್ ಇದೆ, ಕ್ಲಾವಿಸ್ ಬ್ಯಾಜಿಂಗ್ ಇದೆ. ಕ್ಲಾವಿಸ್ ಜೊತೆನೇ ಇವಿ ಆ್ಯಡ್ ಮಾಡಿದ್ದಾರೆ. ಸೊ ಇದಕ್ಕೇನು ಜಾಸ್ತಿ ಖರ್ಚಾಗಿರಲ್ಲ. ಇದಿರುತ್ತೆ, ಇದೊಂದು ಮಾಡಿಸಿದ್ರೆ ಸಾಕು. ಸೊ ರೇರು ನೀವು ನೋಡ್ಬೋದು, ತುಂಬಾ ಸ್ಕಲ್ಪ್ಟೆಡ್ ಆಗಿದೆ. ಈಗ ಆ SUV ಫೀಲ್ ಇನ್ನೂ ಕೊಡುತ್ತೆ ಜಾಸ್ತಿ. ಇದು ಬ್ರಷ್ಡ್ ಅಲ್ಯೂಮಿನಿಯಂ ಸ್ಕಿಡ್ ಪ್ಲೇಟ್ ಫ್ರಂಟ್ ಬ್ಯಾಕ್ ಸೈಡಲ್ಲೆಲ್ಲ ಎಲ್ಲಿ ನೋಡ್ತೀರಾ ಸಖತ್ತಾಗಿ ಕಾಣುತ್ತೆ, ಪ್ರೀಮಿಯಮ್ ಆಗಿ ಕಾಣುತ್ತೆ. ಸೊ ಓವರ್ ಆಲ್ ರೇರ್ ಎಕ್ಸ್ಪೀರಿಯನ್ಸ್ ಇಷ್ಟು. ಬನ್ನಿ ಡ್ರೈವಿಂಗ್ ಹೋಗೋಕ್ಕಿಂತ ಮುಂಚೆ ಮಿಡಲ್ ರೋ ರೇರ್ ರೋ ಒಂದು ಸತಿ ನಿಮಗೆ ತೋರಿಸೇ ಬಿಡ್ತೀನಿ. ದೊಡ್ಡ ಡೋರ್ ಬರುತ್ತೆ, ಆರಾಮಾಗಿ ಒಳಗೆ ಕೂರ್ಬೋದು ನೋಡಿ. ವಯಸ್ಸಾದವ್ರಿಗೂ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ಕಂಫರ್ಟೇಬಲ್. ಇಲ್ಲಿ ಕೂತ ಮೇಲೆ ಫೋನ್ಗೇನಿದ್ರೆ ಇಲ್ಲೊಂದು ಫೋನ್ ಪಾಕೆಟ್ ಕೊಟ್ಟಿದ್ದಾರೆ, ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಬೆಸ್ಟ್ ಏನಂದರೆ ಒಂದು ಟ್ರೇ ಕೂಡ ಇದೆ, ವರ್ಕ್ ಇದ್ರೂ ಮಾಡ್ಬೋದು. ಏನಾದರೂ ಕಾಫಿ ಮಗ್ಸ್ ಇಡ್ಬೋದು. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಫೋನು ಈ ಥರ ಇಟ್ಕೋಬೋದು ಈಸಿಯಾಗಿ. ಏನಾದ್ರು ಮೂವಿ ನೋಡಬೇಕಂದ್ರೆ ಅದನ್ನು ಕೂಡ ಆರಾಮಾಗಿ ಇಟ್ಕೋಬೋದು. ಸಖತ್ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ನೀರು ಸಖತ್ತಾಗಿ ಸಿಗುತ್ತೆ, ಕಾಲು ಚಾಚಿ ಕೂತ್ಕೋಬೋದು, ಹೈಟ್ ಏನೂ ಇಲ್ಲ. ಅಂಡರ್ ಥೈ ಸಪೋರ್ಟು ಚೆನ್ನಾಗಿದೆ. ಒಳ್ಳೆ ಹೆಡ್ ರೂಮ್ ಸಿಗುತ್ತೆ, ಆಲ್ಮೋಸ್ಟ್ ಒಂದು 6 ಇಂಚಸ್ ಇದೆ. ಹೆಡ್ ರೆಸ್ಟ್ ಅಡ್ಜಸ್ಟೇಬಲ್ ಬರುತ್ತೆ. ಬಿಟ್ಟರೆ ಸೆಂಟ್ರ್ ಆರ್ಮ್ ರೆಸ್ಟ್ ಕೂಡ ಇದೆ. ಇದರೊಳಗೆ ಕಪ್ ಹೋಲ್ಡರ್ ಬರಲ್ಲ, ಅದು ಬಿಟ್ಟರೆ ಬೇರೆ ಕಪ್ ಹೋಲ್ಡರ್ ಸ್ಪೇಸ್ ಇಲ್ಲ. ವಾಟರ್ ಬಾಟಲ್ಸ್ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಬೆಸ್ಟ್ ಏನಂದರೆ ಬ್ಲೋವರ್ ಕಂಟ್ರೋಲ್ ಬರುತ್ತೆ.
AC ವೆಂಟ್ಸ್ ಇಲ್ಲಿ ಮೇಲೆ ಹಾಕಿದ್ದಾರೆ ರೂಫಲ್ಲಿ, ಸೊ ಇಟ್ ಬಿಕಮ್ಸ್ ಈಸಿ. C-type 2 ಚಾರ್ಜಿಂಗ್ ಪೋರ್ಟ್ಸ್ ಬರುತ್ತೆ, ಫಾಸ್ಟ್ ಚಾರ್ಜರ್ಸ್. ಅದು ಬಿಟ್ಟು ವೆಹಿಕಲ್ ಟು ಲೋಡ್ ಕೂಡ ಇಲ್ಲಿ ಕೆಳಗಡೆ ಇದೆ. ನಮಗೆ 15 ಆಂಪ್ ಸಾಕೆಟ್ ಬರುತ್ತಲ್ಲ, ಅದನ್ನ ಈಸಿಯಾಗಿ ಹಾಕ್ಬೋದು. ಇಲ್ಲಿ ಫೋನ್ ಇಡಕ್ಕೆ ಒಂದು ಸ್ವಲ್ಪ ಜಾಗ ಇದೆ. ಸೆಂಟರ್ ಟನಲ್ಲು ಕೂಡ ಇಲ್ಲ, ಸೊ ಮಧ್ಯ ಕೂತವ್ರಿಗೂ ಈಸಿ, ಕಾಲಿಲ್ಲಿ ಇಟ್ಕೊಂಡು ಕೂತ್ಕೋಬೋದು ಈಸಿಯಾಗಿ. ಬಲಗಡೆ ಕೂತವ್ರಿಗೆ ಏನು ಅಂದರೆ ಏರ್ ಪ್ಯೂರಿಫೈಯರ್ ಬರುತ್ತಲ್ಲ, ಅದೊಂದು ಸ್ವಲ್ಪ 3 ಇಂಚ್ ಥಿಕ್ನೆಸ್ ಬರುತ್ತೆ, ಅದು ಕಾಲಿಗೆ ತಾಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಸನ್ ಬ್ಲೈಂಡ್ ಕೂಡ ಕೊಟ್ಟಿದ್ದಾರೆ ಹಿಂದೆ, ದೊಡ್ಡ ವಿಂಡೋ ಆಗಿರೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಪ್ಯಾನರಾಮಿಕ್ ಸನ್ ರೂಫ್ ದೊಡ್ಡದಿದೆ, ಸೊ ಇಲ್ಲಿ ಕೂತಾಗ ವೆರಿ ಸ್ಪೇಷಿಯಸ್, ಏರಿ ಆ್ಯಂಡ್ ಕಂಫರ್ಟಬಲ್. ಥರ್ಡ್ ರೋಗೆ ಹೋಗೋಕ್ಕೆ ಹೇಗೆ, ಐ ವಿಲ್ ಜಸ್ಟ್ ಶೋ ಯು. ಈಸಿಯಾಗಿ ಇಳಿಬೋದು ನೋಡಿ. ಥರ್ಡ್ ರೋಗೆ ಹೋಗೋಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ನು ಒನ್ ಟಚ್ ಟಂಬಲ್ ಅಂತ, ಇದನ್ನ ಒತ್ತಿದ್ರೆ ಸಾಕು ನೋಡಿ, ಅದಾಗದೆ ಹೋಗುತ್ತೆ. ಸೊ ಇದರಿಂದ ಹಿಂದೆ ಸೀಟಿಗೆ ಹೋಗೋದು ಕೂಡ ಈಸಿ ಆಗುತ್ತೆ. ಹಿಂದೆ ಸೀಟ್ ಮೇಲೆ ಕೂತಾಗ ಈಗ ಜಾಗ ಕಾಣ್ತಿಲ್ಲ ಜಾಸ್ತಿ, ಆದರೆ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಮಿಡಲ್ ರೋ ಸೀಟ್ನ ಅಡ್ಜಸ್ಟ್ ಮಾಡ್ಬೋದು. ಸೊ 3 ಜನ ಕೂತಾಗ 3 ರೋ ಅಲ್ಲೂ ಸ್ವಲ್ಪ ಎಲ್ಲರೂ ಕಮ್ಮಿ ಮಾಡಿಕೊಂಡ್ರೆ ಲೆಗ್ ರೂಮು, ಇಲ್ಲಿ ಹಿಂದೆ ನನ್ನಂಥವರು ಒಬ್ಬರು ಕೂತ್ಕೋಬೋದು. 5 ಅಡಿ 10 ಇಂಚ್ ನನ್ನ ಹೈಟು, ಸೊ ಜಸ್ಟ್ ಸ್ಕ್ರೇಪ್ ಆಗ್ತಾ ಇದೆ. ಅಲ್ಲಿರೋರ್ಗೂ ಕೂಡ ಜಾಗ ಇದೆ. ಇಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. C-type ಚಾರ್ಜಿಂಗ್ ಪೋರ್ಟ್ಸ್ ಇದೆ 2 ಕಡೆ, ಬಾಟಲ್ ಹೋಲ್ಡರ್ ಇದೆ, ಫೋನ್ ಹೋಲ್ಡರ್ ಇದೆ, ಎಲ್ಲ ಥರದ ಸೌಲಭ್ಯಗಳಿದೆ. ಹಿಂದ್ಗಡೆ ಕೂಡ ಡೆಡಿಕೇಟೆಡ್ AC ವೆಂಟ್ ಬರುತ್ತೆ, ಎಲ್ಲರಿಗೂ ರೀಡಿಂಗ್ ಲ್ಯಾಂಪ್ ಕೂಡ ಬರುತ್ತೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ 2 ಪ್ಯಾಸೆಂಜರ್ಗೆ. ಶಾರ್ಟ್ ಜರ್ನೀಸ್ಗಂತೂ ಈಸಿಯಾಗಿ ಹೋಗ್ಬೋದು. ಯಾವಾಗಲೂ ಹೇಳಂಗೆ ಒನ್ ಆಫ್ ದ ಬೆಸ್ಟ್ 3 ರೋ ಸೀಟ್ ಕಾನ್ಫಿಗರೇಷನ್ಸ್ ನಾನು ನೋಡಿರೋದು. ಎಲ್ಲರೂ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಸೊ ಪರ್ಫೆಕ್ಟ್ ಫ್ಯಾಮಿಲಿ ಎಲೆಕ್ಟ್ರಿಕ್ MPV SUV ಏನಾದರೂ ಕರ್ಕೊಳ್ಳಿ. ನಮಗೊಂದು ಎಲೆಕ್ಟ್ರಿಕ್ ವೆಹಿಕಲ್ ಇದ್ದಾಗ ತುಂಬಾ ಟೆನ್ಷನ್ ಇರೋದು ರೇಂಜ್ ಆಂಗ್ಸೈಟಿ ಅಂತಾರೆ. ಅದಕ್ಕೆ 2 ಸೊಲ್ಯೂಷನ್ ಇದೆ. ಒಂದು, ಒಳ್ಳೆ ರೇಂಜ್ ಗಾಡಿ ಬ್ಯಾಟ್ರಿ ಪ್ಯಾಕಿಂದ ಸಿಗುತ್ತೆ ಅಂದರೆ ಅದು. ಇನ್ನೊಂದು, ಎಲ್ಲ ಕಡೆ ಚಾರ್ಜಿಂಗ್ ಸ್ಟೇಷನ್ ಇದ್ದರೆ. ಆದರೆ ಈಗಿನ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂದರೆ, ಸುಮಾರು ಕಡೆ ನೀವು ಅಲ್ಲಿ ಇದೇ ಚಾರ್ಜರು ಅಂತ ಎಲ್ಲೋ ನೋಡಿರ್ತೀರಾ, ಅಲ್ಲಿ ಹೋದ್ಮೇಲೆ ಅದು ವರ್ಕ್ ಆಗಲ್ಲ, ಇಲ್ಲ ಯಾರೋ ಇರ್ತಾರೆ ವೆಯ್ಟ್ ಮಾಡಬೇಕು. ಇದೆಲ್ಲ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋಕ್ಕೆ ಕಿಯಾ ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಅವ್ರದ್ದೇ K-ಚಾರ್ಜ್ ಅಂತ ಒಂದು ಆ್ಯಪ್ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ 11,000 ಚಾರ್ಜಿಂಗ್ ಸ್ಟೇಷನ್ಸು ಇದೆಯಂತೆ. ಅದನ್ನು ಓಪನ್ ಮಾಡಿ ನೋಡ್ಕೊಂಡು ಫೋನಲ್ಲಿ ನಮ್ಮ ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಯಾವುದಿದೆ, ಅದರ ಸ್ಟೇಟಸ್ ಏನು, ವರ್ಕ್ ಆಗ್ತಿದೆಯಾ ಇಲ್ವಾ, ಆಮೇಲೆ ಅದರಲ್ಲಿ ಯಾರಾದರೂ ಈಗ ಆಲ್ರೆಡಿ ಚಾರ್ಜಿಗೆ ಹಾಕಿದಾರ, ಇದಿಷ್ಟು ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಲಾಂಗ್ ಟ್ರಿಪ್ಸ್ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ತುಂಬಾ ಸಹಾಯ ಆಗುತ್ತೆ. ಈಗ ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ ಹೇಳಬೇಕು, ಈ ಕ್ಲಾವಿಸ್ EVಯಲ್ಲಿ 2 ಬ್ಯಾಟ್ರಿ ಪ್ಯಾಕ್ ಆಪ್ಷನ್ಸ್ ಬರುತ್ತೆ. ಒಂದು 42 kWh ಬ್ಯಾಟ್ರಿ ಪ್ಯಾಕ್, ಇನ್ನೊಂದು 59.4 kWh ಬ್ಯಾಟ್ರಿ ಪ್ಯಾಕ್. 42 kWh ಬ್ಯಾಟ್ರಿ ಪ್ಯಾಕ್ದು ಸ್ಪೆಕ್ಸ್ ಹೇಳ್ತೀನಿ. 135 PS ಪವರ್ ಹಾಗೂ 255 Nm ಟಾರ್ಕ್ ಔಟ್ಪುಟ್ ಬರುತ್ತೆ. ಇದು ನಾವು ಓಡಿಸಿಲ್ಲ, ಸೊ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಕೊಡೋಕ್ಕೆ ಹೋಗಲ್ಲ. 51.4 kWh ಬ್ಯಾಟ್ರಿ ಪ್ಯಾಕ್ ಎಕ್ಸ್ಟೆಂಡೆಡ್ ರೇಂಜ್ ಏನಿದೆ ಅದು ನಮ್ಮ ಹತ್ರ ಇದೆ. ಇದರಲ್ಲಿ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಕೂಡ ಸಿಗುತ್ತೆ. 171 PS ಪವರ್ ಹಾಗೂ 255 Nm ಟಾರ್ಕ್ ಎರಡರಲ್ಲೂ ಒಂದೇ. ಸೊ ಮೊದಲು ಏನು ತೋರಿಸ್ತೀನಿ, ಡ್ರೈವ್ ಮೋಡ್ ಶಿಫ್ಟ್ ಮಾಡೋಣ. ಇಕೋ, ನಾರ್ಮಲ್, ಸ್ಪೋರ್ಟ್ ಇದೆ. ಸ್ಪೋರ್ಟ್ಗೆ ಹಾಕಿದ್ದೀನಿ, ಪವರ್ಫುಲ್ ಮೋಟರ್. ಸೊ ಲೆಟ್ಸ್ ಟೆಸ್ಟ್. ಎಲೆಕ್ಟ್ರಿಕ್ ಇನ್ಸ್ಟೆಂಟ್ ಟಾರ್ಕ್ ಡೆಲಿವರಿ, ತುಂಬಾ ಕ್ವಿಕ್ಕಾಗಿ ಹೋಗುತ್ತೆ. ಆದರೂ ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಇಟ್ಸ್ ಅ ಬಿಗರ್ ಕಾರ್, 3 ರೋ ಆಫ್ ಸೀಟ್ಸ್ ಇದೆ, ಆದ್ದರಿಂದ ಸೊ ಫ್ಯಾಮಿಲಿಗಂತೂ ಪರ್ಫೆಕ್ಟಾಗಿರುತ್ತೆ. ಬ್ಯಾಕ್ ಟು ಇಕೋ ಮೋಡಲ್ಲಿ ನಮಗೆ ಮ್ಯಾಕ್ಸಿಮಮ್ ರೇಂಜ್ ಸಿಗೋ ಚಾನ್ಸಸ್ ಇರುತ್ತೆ. ಈಗ ಬೇರೆ ವಿಷಯಗಳು ಮಾತಾಡೋಕ್ಕೆ ಬಂದರೆ ನಮಗೆ ಮೊದಲು ತಿಳ್ಕೊಬೇಕಾಗಿರೋದು ಇದರ ಸ್ಟಿಯರಿಂಗ್ ಫೀಡ್ಬ್ಯಾಕ್. ಕಂಪೇರ್ಡ್ ಟು ಅದರ್ ಕಾರ್ಸ್ ತುಂಬಾ ಲೈಟಾಗೂ ಇರುತ್ತೆ. ಸ್ವಲ್ಪ ಫಾಸ್ಟ್ ಹೋಗ್ತಿದ್ದಂಗೆ ಸ್ವಲ್ಪ ಹೆವಿ ಕೂಡ ಆಗುತ್ತೆ ಅದರ ತಕ್ಕಂತೆ. ಆದ್ದರಿಂದ ಕಂಫರ್ಟೇಬಲ್ ಆಗಿ ಓಡಿಸ್ಬೋದು. ಸಿಟಿಲಿ ಇಟ್ ವಿಲ್ ಬಿ ವೆರಿ ಲೈಟ್, ಹೈವೇಸಲ್ಲಿ ಸ್ವಲ್ಪ ಸ್ಟಡಿಯಾಗಿರುತ್ತೆ. ಬ್ರೇಕಿಂಗ್ ಬಗ್ಗೆ ಮಾತಾಡೋಕ್ಕೆ ಬರೋದಾದರೆ ಬ್ರೇಕಿಂಗು ಕೂಡ ಫಸ್ಟ್ ಕ್ಲಾಸ್ ಇದೆ. ಜಸ್ಟ್ ತೋರಿಸ್ತೀನಿ ನಿಮಗಿಲ್ಲೇ. ಬ್ರೇಕ್ ಫೀಡ್ಬ್ಯಾಕ್ ಚೆನ್ನಾಗಿದೆ. ಸ್ವಲ್ಪ ಸ್ಪಾಂಜಿ ಅನಿಸಿದ್ರು ಕೂಡ ನೀಟಾಗಿ ನಿಲ್ಲುತ್ತೆ. ಆ ಸಡನ್ ಬ್ರೇಕಿಂಗು, ಸಡನ್ ಜರ್ಕು ಅಷ್ಟು ಈಸಿಯಾಗಿ ಕೊಡಲ್ಲ, ವಿಚ್ ಇಸ್ ಗುಡ್. ಸ್ಟೇಬಲ್ ಆಗೂ ಇದೆ ಗಾಡಿ. ಅದು ಬಿಟ್ಟು ಸಸ್ಪೆನ್ಷನ್ ರೈಡ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ನಮ್ಮದೊಂದು ಯಾವಾಗಲೂ ಟೆಸ್ಟ್ ಮಾಡಬೇಕಾದ್ರೆ ಒಂದು ಹಂಪ್ ಇರುತ್ತೆ, ಅಲ್ಲಿ ಹೋದರೆ ವಿ ಗೆಟ್ ಟು ನೋ ವಾಟ್ ಈಸ್ ದ ಸ್ಟೇಟಸ್ ಆಫ್ ದ ಸಸ್ಪೆನ್ಷನ್. ಇದು ಅದರಲ್ಲಂತೂ ಆರಾಮಾಗಿ ಹೋಯಿತು.
ಸೊ ಲೋ ಸ್ಪೀಡ್ಸಲ್ಲೂ ಸಣ್ಣ ಪುಟ್ಟ ಬಂಪ್ಸು ಪಾಟ್ ಹೋಲ್ಸ್ ಇದ್ದರೆ ಆರಾಮಾಗಿ ಕ್ರಾಸ್ ಮಾಡುತ್ತೆ. ಈಗ ಇದನ್ನೆಲ್ಲ ಹೇಳಿದೆ ನಾನು, ಬಟ್ ಸ್ಟಿಲ್ ನಾವು ರೇಂಜ್ ವಿಷಯ ಮಾತಾಡಿಲ್ಲ, ಚಾರ್ಜಿಂಗ್ ಬಗ್ಗೆ ಹೇಳಿದ್ದೀನಿ. ದೊಡ್ಡ ಬ್ಯಾಟ್ರಿ ಪ್ಯಾಕಲ್ಲಿ ಕ್ಲೇಮ್ ಮಾಡಿರೋ ರೇಂಜು 490 ಕಿಲೋಮೀಟ್ರ್ ಒಂದು ಚಾರ್ಜಲ್ಲಿ. ಅದೇ ಸಣ್ಣ ಬ್ಯಾಟ್ರಿ ಪ್ಯಾಕಲ್ಲಿ 404. ರಿಯಲ್ ವರ್ಲ್ಡ್ ಫಿಗರ್ಸ್ ಎಲ್ಲ ನಮಗೆ ಗೊತ್ತು, ಅಟ್ಲೀಸ್ಟ್ 30 to 40% ಕಮ್ಮಿ ಸಿಗುತ್ತೆ ಅದರಿಂದ. ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಆ್ಯಂಡ್ ಯೂಸೇಜ್ ಸ್ಟೈಲ್. ಸೊ ಇದರಲ್ಲಿ ವಾಟ್ ಟು ಎಕ್ಸ್ಪೆಕ್ಟ್ ನೀವು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಕಿಯಾ ಕನೆಕ್ಟ್ ಆ್ಯಪ್ ಕೂಡ ಬರುತ್ತೆ, ಸೊ ಅದರಿಂದ ಆರಾಮಾಗಿ ಯೂಸ್ ಮಾಡ್ಬೋದು. ನಿಮಗೆಲ್ಲ ಕನೆಕ್ಟೆಡ್ ಫೀಚರ್ಸ್ ಸಿಗುತ್ತೆ. ಫೋನಿಂದನೇ ಎಲ್ಲ ಲಾಕ್ ಅನ್ಲಾಕ್ ಮಾಡ್ಬೋದು, AC ಆನ್ ಮಾಡ್ಬೋದು. EV ಆಗಿರೋದ್ರಿಂದ ಎವ್ರಿಥಿಂಗ್ ಕ್ಯಾನ್ ಬಿ ಪ್ಲ್ಯಾನ್. ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದೆ ಹತ್ತಿರ, ನೆಕ್ಸ್ಟ್ ಎಲ್ಲಿ ಚಾರ್ಜ್ ಮಾಡ್ಬೋದು, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಟೇಕನ್ ಕೇರ್. ಇದರೆಲ್ಲದ್ರ ಜೊತೆ ನಿಮಗೆ ಲೆವೆಲ್ 2 ADAS ಫಂಕ್ಷನ್ಸ್ ಕೂಡ ಬರುತ್ತೆ. ಸ್ಕೂಲ್ ಝೋನ್ ಹೆಡ್ ಅಂತ ಅವಾಗೊಂದು ಬಂದಿದ್ದು ನೋಡ್ಬೋದು. ಈಗ ನೋಡಿ ಲೇನ್ ಬಿಡ್ತೀನಿ, ವಾಪಸ್ ಎಳೆಯುತ್ತೆ. ಸೊ ಆಲ್ ದೀಸ್ ಫೀಚರ್ಸ್ ರಿಯಲಿ ಹೆಲ್ಪ್ ಇನ್ ಟರ್ಮ್ಸ್ ಆಫ್ ಸೇಫ್ಟಿ. ಸೊ ಆ ವಿಷಯದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ಕೆಳಗಡೆ ಅಂಡರ್ ಬಾಡಿಲಿ ಈಗ ಬ್ಯಾಟ್ರಿ ಬರುತ್ತಲ್ಲ, ಅದರಿಂದ ನಮಗೆ ಸ್ಟೆಬಿಲಿಟಿ ಅಂತೂ ಚೆನ್ನಾಗೇ ಆಗುತ್ತೆ. ಜೊತೆಯಲ್ಲೇ ಅದನ್ನ ಫುಲ್ ಕವರ್ ಮಾಡಿದಾರಂತೆ. ಏನಕ್ಕೆ? ಏರೋಡೈನಮಿಕ್ಸ್ ಬೆಟರ್ ಆಗುತ್ತೆ, ಡ್ರ್ಯಾಗ್ ಕಮ್ಮಿ ಆಗುತ್ತೆ. ಸೊ ದ್ಯಾಟ್ ಅದರಿಂದ ಈವನ್ ರೇಂಜ್ ಕೂಡ ಚೆನ್ನಾಗಿ ಬರುತ್ತೆ. ರೀಜನರೇಷನ್ನು ಕೂಡ ತುಂಬ ಚೆನ್ನಾಗಿದೆ. ಸಿಂಗಲ್ ಪೆಡಲ್ ಡ್ರೈವು ಇದೆ, ಪೆಡಲ್ ಅಂತ. ಈಗ ನೋಡಿ ನಾನು ಗಾಡಿಗೆ ಆಕ್ಸಿಲೇಟ್ರು ಏನೂ ಕೊಡ್ತಿಲ್ಲ, ಫುಲ್ ಸ್ಲೋ ಮಾಡ್ತಾ ಇದ್ದೀನಿ. ಈಗ ಪೆಡಲ್ ಮೋಡ್ಗೆ ಹಾಕಿದ್ದೀನಿ. ನಾನು ಎಕ್ಸಿಲರೇಟ್ರ್ ಕೊಟ್ಟರೆ ಮಾತ್ರ ಗಾಡಿ ಮುಂದೋಗುತ್ತೆ, ಬಿಟ್ಟರೆ ಸ್ಲೋ ಆಗೋಕ್ಕೆ ಶುರುವಾಗುತ್ತೆ. ಸೊ ಸಿಟಿ ಟ್ರಾಫಿಕಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟು 3 ಲೆವೆಲ್ ಆಫ್ ರೀಜನರೇಷನ್ ಇದೆ. ಸೊ ಹೈವೇಸಲ್ಲೆಲ್ಲ ಓಡಿಸ್ಬೇಕಾದ್ರೆ ಆದಷ್ಟು ಲೋಯೆಸ್ಟ್ ಲೆವೆಲ್ ಆಫ್ ರೀಜನ್ ಇಟ್ಟರೆ ಗಾಡಿ ಕೋಸ್ಟ್ ಆಗುತ್ತೆ, ಜಾಸ್ತಿ ರೇಂಜ್ ಕೂಡ ಕೊಡುತ್ತೆ. ಸ್ಟಾಪ್ ಆ್ಯಂಡ್ ಗೋ ಸಿಚುವೇಶನ್ಸ್ ಅಥವಾ ಸ್ಲೋ ಡೌನ್ ಮಾಡೋಕ್ಕೆ ತುಂಬ ಚಾನ್ಸ್ ಇದ್ದಾಗ ರೀಜನರೇಷನ್ ಜಾಸ್ತಿ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ರೇಂಜ್ ಸಿಗುತ್ತೆ. ಈಗ ಪ್ರೈಸ್ ಬಗ್ಗೆ ಮಾತಾಡೋದಾದರೆ, ಈ ಗಾಡಿ ಬೇಸ್ ವೇರಿಯಂಟ್ ಶುರು ಆಗೋದು 18 ಲಕ್ಷ ಎಕ್ಸ್ ಶೋರೂಮ್. ಟಾಪ್ ಆ್ಯಂಡ್ ವೇರಿಯಂಟು 24.5 ಲಕ್ಷ ಎಕ್ಸ್ ಶೋರೂಮ್. ಸೊ ಈ ಪ್ರೈಸಿಂಗ್ ಚೆನ್ನಾಗಿದೆಯಾ? ನಿಮ್ಮ ಅಭಿಪ್ರಾಯ ಏನು? ಇದೊಂದು ಒಳ್ಳೆ ಇವಿನ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗನ್ ಸೈನಿಂಗ್ ಆಫ್. ಬಾಯ್ ಬಾಯ್.